ಎಲ್ಲರಿಗೂ ನಮಸ್ಕಾರ. ಒಂದು ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಪ್ಲ್ಯಾನ್ ಮಾಡ್ತೀವಿ. ಮನೆಯಲ್ಲಿ 2 ಬೆಡ್‌ರೂಮ್ ಹೌಸು, 3 ಬೆಡ್‌ರೂಮ್ ಹೌಸು, ಹಾಲ್ ಈ ರೀತಿ ಇರಬೇಕು, ಕಿಚನ್ ಈ ರೀತಿ ಇರಬೇಕು, ಬೆಡ್‌ರೂಮ್‌ಗಳು ಈ ರೀತಿ ಇರಬೇಕು, ಎಲಿವೇಶನ್ ಈ ರೀತಿ ಬರಬೇಕು, ಎಲ್ಲ ಥರ ಯೋಚನೆ ಮಾಡ್ತೀವಿ. ಕೊನೆಗೆ ವಾಟರ್ ಟ್ಯಾಂಕ್ ಕೂಡ ಈ ರೀತಿಯೇ ಇರಬೇಕು ಅಂತ ನಾವು ಯೋಚನೆ ಮಾಡೋದು ಸಹಜ. ಆದರೆ ಒಂದು ಟಾಯ್ಲೆಟ್ ಪಿಟ್ ಕಟ್ಟಬೇಕಾದ್ರೆ ಇದನ್ನೆಲ್ಲ ಸೈಡ್ ಲೈನ್ ಮಾಡಿಬಿಡ್ತೀವಿ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಮೇಸ್ತ್ರಿ ಹೇಗೆ ಹೇಳ್ತಾನೋ ನಾವು ಕಟ್ಟಿಸ್ಬಿಡ್ತೀವಿ. ಅದು ಯಾವುದೇ ರೀತಿಯ ಸೈಂಟಿಫಿಕಲಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಇದರಿಂದ ಏನು ಪ್ರಾಬ್ಲಮ್ ಆಗ್ತೈತೆ ಇತ್ತೀಚಿನ ದಿನಗಳಲ್ಲಿ ಅಂದರೆ, ಮನೆ ಕಟ್ಟಿ ಗೃಹಪ್ರವೇಶ ಮಾಡಿರ್ತೀವಿ, ಒಂದು 6 ತಿಂಗಳಲ್ಲಿ ನಿಮಗೆ ಟಾಯ್ಲೆಟ್ ಗುಂಡಿ ತುಂಬಿಡುತ್ತೆ. ಅದು ಕೆಟ್ಟ ವಾಸನೆ ಬರೋಕ್ಕೆ ಶುರು ಮಾಡುತ್ತೆ. ಯಾಕೆ ಬರುತ್ತೆ? ಇದು ಮೇನ್ ಕಾರಣ ಬಂದು ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲ ಮಣ್ಣಿಗೂ ಎಲ್ಲ ಇದಕ್ಕೂ ಒಂದೇ ಥರ ಸೆಪ್ಟಿಕ್ ಟ್ಯಾಂಕ್ ಸಾಲೋದಿಲ್ಲ. ಮುಂಚೆ ಸೆಪ್ಟಿಕ್ ಟ್ಯಾಂಕ್ ಎಲ್ಲ 30 ವರ್ಷ 40 ವರ್ಷ ಕೆಲಸಕ್ಕೆ ಬರೋದು, ಅಂದರೆ ತುಂಬ್ತಾ ಇರಲಿಲ್ಲ. ಈ 6 ತಿಂಗಳಿಗೆ ಬ್ಲಾಕೇಜ್ ಆಗ್ತಾ ಇದೆ, ಅದು ಗುಂಡಿ ತುಂಬ್ತಾ ಇದೆ. ಕಾರಣ ಹಲವಾರು. ಈಗ ಅಕ್ಕಪಕ್ಕ ಮನೆ ಕಟ್ಟೋದ್ರಿಂದ ನಮಗೆ ಜಾಗನೇ ಇಲ್ಲ ನೀರು ಹೀರೋಕ್ಕೆ. ಭೂಮಿ ನೀರು ಹೀರಬಾರ್ದು ಅಂದ್ಬಿಟ್ಟು ನಾವೆಲ್ಲ ಪ್ಲಾಸ್ಟಿಕ್ ಮಾಡಿಬಿಟ್ಟಿರ್ತೀವಿ. ಅದು ಬೇರೆ ಬೇರೆ ಮೆಥಡಿಂದ ಮಾಡಿರ್ತೀವಿ. ಇದರಿಂದ ಸ್ಮೆಲ್ ಬರ್ಬೋದು, ಗುಂಡಿ ಬೇಗ ತುಂಬ್ಬೋದು, ಈ ಥರ ಹಲವಾರು ಸಮಸ್ಯೆಗಳು ಬರ್ತಾ ಇದೆ. ಇಂಥ ಸಮಸ್ಯೆ ಬಂದಾಗ ಹೇಗೆ ಮೇಂಟೈನ್ ಮಾಡೋದು? ಅದನ್ನು ಮತ್ತೆ ಒಂದು ಸಲ ಸೆಪ್ಟಿಕ್ ಟ್ಯಾಂಕ್ನ ಬಳಸೋದು ಶುರು ಮಾಡಿದ ಮೇಲೆ ಅಲ್ಲಿ ರಿಪೇರಿ ಮಾಡಿಸೋದು ಕೂಡ ತುಂಬ ಕಷ್ಟ. ಇಂಥ ಟೈಮಲ್ಲಿ ನಾವು ಸರಿಯಾದ ಮೆಥಡಲ್ಲಿ, ಸರಿಯಾದ ಸೈಂಟಿಫಿಕ್ ಮೆಥಡಿಂದ ನಾವು ಸೆಪ್ಟಿಕ್ ಟ್ಯಾಂಕ್ ಕಟ್ಟೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್. ಈ ರೀತಿ ಸೆಪ್ಟಿಕ್ ಟ್ಯಾಂಕ್ ಕನ್ಸಲ್ಟೇಷನ್ಸ್ ಯಾವ ರೀತಿ ಕಟ್ಟಬೇಕು, ಕಟ್ಟಿದ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಅದ್ರಲ್ಲಿ ಎಷ್ಟು ವಾಲ್ಯೂಮಲ್ಲಿ ಎಷ್ಟು ದೊಡ್ಡದು ಕಟ್ಟಬೇಕು, ಎಷ್ಟು ಚಿಕ್ಕದು ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು ಅದನ್ನು, ಈ ಥರ ಎಲ್ಲ ಒಂದು ಮಾಹಿತಿ ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ. ಈ ಥರ ಸೆಪ್ಟಿಕ್ ಟ್ಯಾಂಕ್ನ ಯಾವ ರೀತಿ ಕಟ್ಟಬೇಕು ಅನ್ನೋ ಮಾಹಿತಿ ನಿಮಗೆ ಬೇಕಾಗಿದ್ದರೆ, ಈಗೇನು ಡಿಸ್ಪ್ಲೇ ಆಗ್ತಾ ಇದೆ ನಂಬರು, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ನನ್ನ ಕನ್ಸಲ್ಟೇಷನ್ ಸರ್ವಿಸಿಗಾಗಿ ಈ ಕೆಳಕಂಡ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ನಮಸ್ಕಾರ.